ನಮ್ಮ ಜೊತೆ ಇದ್ದಾರೆ ಇವತ್ತು ರವಿ ಬೆಳಗೆರೆಯವರ ಆತ್ಮೀಯ ಮಿತ್ರರು ಹಾಗೂ ಕಾಪು ಕ್ಷೇತ್ರದ ಶಾಸಕರು ಆದಂತಹ ಶ್ರೀ ಗುರ್ಮೆ ಸುರೇಶ್ ಪಿ ಶೆಟ್ಟಿಯವರು. ರವಿ ಬೆಳಗೆರೆಯವರ ನಿಮ್ಮ ಆತ್ಮೀಯ ಒಡನಾಟ ಹೇಗಿತ್ತು, ಪರಿಚಯ ಹೇಗಾಯ್ತು, ಆ ದಿನಗಳು ಹೇಗಿತ್ತು? ಒಳ್ಳೇದು ಇದೆ, ಕೆಟ್ಟದು ಇದೆ. ತುಂಬ ಜನರಿಗೆ ನಾನು ಸಹಾಯ ಮಾಡಿದ್ದೀನಿ ಬದುಕಲ್ಲಿ. ಆದರೆ ರವಿ ಕೊನೆಯ ಕ್ಷಣದವರೆಗೆ ಕೂಡ ಎಲ್ಲಿವರೆಗೆ ಅಂತ ಹೇಳಿದರೆ, ಇಲ್ಲಿ BGS ಹಾಸ್ಪಿಟ್ಲಲ್ಲಿ ಇನ್ನು ಕೊನೆಗೆ ತಾನು ಬದುಕೋದೇ ಇಲ್ಲ ಅಂದಾಗ ಆತ ಯಾರಿಗೂ ಎಲ್ಲ ಇತ್ತು. ಒಂದು ರೀತಿ ಈ ಕಲಸು ಮೇಲೆ ಹೋಗೋಣ ಅಂತಾರಲ್ಲ, ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ರವಿ ಬೆಳಗೆರೆ ಅಲ್ಲಿಯ ಸವಾಸ. ಹಾಗಾಗಿ ಅಲ್ಲಿ ಅದ್ಭುತ ಸಾಹಿತಿಗಳ ಸಾಹಸವೂ ಇತ್ತು. MB ಪ್ರಕಾಶ್ ಅಂತ ಹೇಳ್ಕೊಂಡು ಈ ನಾಡಿನ ಎಲ್ಲ ಸಾಹಿತಿಗಳ ಸಾಹಸ ಇತ್ತು. ಹಾಗೆ ಒಬ್ಬ ಬಾಡ್ಕು ರಶೀದ್ ಅಂತ ಹೇಳಿ ಅಲ್ಲಿ ಒಬ್ಬ ಕಟ್ಟ ಕಡೆ ರೌಡಿ, ಅವರ ಸಾಹಸ ಕೂಡ ಇತ್ತು ಅವನಿಗೆ. ಆಮೇಲೆ ಒಂದಷ್ಟು ಜನ ಅವರು ಬಂಡಯ್ಯ ಸೀತಾರಾಮ, ನಂತರ ನಕ್ಸಲ್ ಹೋರಾಟಗಾರರು, ಅವ್ರು ಕೂಡ ಮನೆಗೆ ಬರ್ತಾ ಇದ್ರು. ಅಲ್ಲಿ ಬಳ್ಳಾರಿ ಪತ್ರಿಕೆ ಅಂತ ಹೇಳಿ ಶುರು ಮಾಡಿದ್ವಿ. ಅಲ್ಲಿ ಶುರು ಮಾಡಿದ್ಮೇಲೆ ಬಹುಶಃ ಇವ್ರ ಮೇಲೆ 10-18 ಕೇಸು ಇನ್ಮೇಲೆ ಬಿದ್ದಿತ್ತು. ಆಮೇಲೆ ಪ್ರಜಾಜಾಗೃತಿ ಸಂಘ ಅಂತ ಮಾಡಿದಾಗ ಅಲ್ಲಿ ಕೂಡ ಏನಾಯ್ತು, ಇವ್ ನಮ್ಗೆ ಅಧ್ಯಕ್ಷ, ಅಲ್ಲಿ A1 A2 A3 ನನಗೆ ಆಗ್ತಿದ್ರು ಪೊಲೀಸ್. ಮುಳ್ಳೂರು ಅಂತ ಹೇಳಿ ಫ್ಯಾಮಿಲಿ ಇತ್ತು ಅಲ್ಲಿ, ಮುಳ್ಳೂರು ರಾಮಪ್ಪ ಅಂತ ಹೇಳಿ ಅಲ್ಲಿ MLA ಆಗಿದ್ರು, ಬಹಳ ಪವರ್ಫುಲ್ ಫ್ಯಾಮಿಲಿ ಅದು. ಅವ್ರನ್ನ ಎದುರು ಹಾಕೊಂಡ್ಬಿಟ್ಟ. ಹಗರಿ ತೀರದ ಹಂತಕರು ಅಂತ ಹೇಳಿ ಒಂದು ಸೀರಿಯಲ್ ಮಾಡಿ ಪತ್ರಿಕೆಯಲ್ಲಿ ಅದನ್ನು ಜನ ಕಾಯ್ತಾ ಇದ್ರು. ಮೊದಲು ಬಳ್ಳಾರಿನಲ್ಲಿ ಆ ಮಟ್ಟಕ್ಕೆ ಎಕ್ಸ್ಪೋಸರ್ ಕೊಟ್ಟಂತ ರವಿ ಬೆಳಗೆರೆ ಒಬ್ರೆ. ಒಂದು 2-3 ಸಣ್ಣ ಪೇಪರ್, ಯಾವ್ದೊಂದು ಹೋರಾಟ ಅಂತ ಹೇಳಿ ಒಬ್ಬ ಶಿವರಾಜಿ ರಾವ್ ಇಂಗಳೆ ಅಂತ ನನಗೆ ನೆನಪಿದೆ. ಅವರೆಲ್ಲ ಬಂದು ಶುರು ಮಾಡ್ತಾರೆ, ಬೇಲಿ ಎದ್ದು ಹೊಲ ಮೇದ ಅಂತೆ, ವಿದ್ಯಾರ್ಥಿ ಶಿಕ್ಷಕನ ಕಾಮದಾಟ ಅಂತ ಕೆಟ್ಟ ಗಿಡದ ಬರೀತಾರೆ. ನನಗೆ ನನ್ನ ಮನೆಗೆ ಒಂದು ಕಿಟಕಿರಿ ಬಂದು ಹಾಕಿ ಹೋಗೋರು, ಯಾರು ಹಾಕಿ ಹೋಗ್ತಾರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯಶೋಗೆರೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ನಿಮಗೆ ಒಂದು ವಿಶೇಷವಾದ ಸಂದರ್ಶನವನ್ನು ತಂದಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಇವತ್ತು ರವಿ ಬೆಳಗೆರೆಯವರ ಆತ್ಮೀಯ ಮಿತ್ರರು ಹಾಗೂ ಕಾಪು ಕ್ಷೇತ್ರದ ಶಾಸಕರು ಆದಂತಹ ಶ್ರೀ ಗುರ್ಮೆ ಸುರೇಶ್ ಪಿ ಶೆಟ್ಟಿಯವರು. ನಮಗೆಲ್ಲ ಆತ್ಮೀಯರಾಗಿ ಅವರು ಸುರೇಶಣ್ಣ ಅಂತಲೇ ಪರಿಚಯ. ಸುರೇಶಣ್ಣ, ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುರೇಶಣ್ಣ, ಭಾಳ ವರ್ಷಗಳ ನಂತರ ನೀವು ಇವತ್ತು ನಮಗೆ ಮಾತಿಗೆ ಸಿಕ್ಕಿದ್ದೀರಾ. ನಿಮ್ಮೆಲ್ಲ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ನೀವು ನಮಗೆ ಅಂತ ಒಂದು ಸಮಯ ಕೊಟ್ಟು, ಈಗ ಅಧಿವೇಶನ ನಡೀತಾ ಇದ್ರು ಅದ್ರ ಮಧ್ಯೆ ಕೂಡ ಸಮಯ ಮಾಡ್ಕೊಂಡು ಬಂದಿದ್ದೀರಿ. ಇವತ್ತು ನಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಮೊದಲನೇದಾಗಿ, ಮಂಗಳೂರಿನವರಾದಂತಹ ನೀವು ಬಳ್ಳಾರಿಯ ನಂಟು ಬೆಳೆದಿದ್ದು ಹೇಗೆ, ಹಾಗೆ ತಮ್ಮ ಬಾಲ್ಯ ಹಾಗೂ ರವಿ ಬೆಳಗೆರೆಯವರ ನಿಮ್ಮ ಆತ್ಮೀಯ ಒಡನಾಟ ಹೇಗಿತ್ತು, ಪರಿಚಯ ಹೇಗಾಯ್ತು, ಆ ದಿನಗಳು ಹೇಗಿತ್ತು, ಒಂದು ಸ್ವಲ್ಪ ನಮ್ಮ ಜೊತೆ ಹಂಚ್ಕೊಂಡ್ರೆ. 1979ನೇ ಇಸ್ವಿಯಲ್ಲಿ ನಾನು PUC ಪಾಸ್ ಮಾಡ್ತೇನೆ. ಅಲ್ಲಿ ಡಿಗ್ರಿ ಹೋಗ್ಬೇಕಾದ್ರೆ ಸುಮಾರು 6 ಕಿಲೋಮೀಟರ್ ನಡಿಬೇಕು. ಡೈಲಿ 12 ಕಿಲೋಮೀಟರ್ ನಡೆದು ಹೋಗ್ಬೇಕು. ನನಗೊಂದು ಓದಬೇಕು ಅಂತೇಳಿ ಆಸೆ ಇತ್ತು. ಬಳ್ಳಾರಿಯಲ್ಲಿ ನಮ್ಮ ತಂದೆ ಅಣ್ಣ, ಅವರು ನಮ್ಮ ತಾಯಿ ಅಕ್ಕನನ್ನು ಮದುವೆ ಆಗಿರ್ತಾರೆ, ಅವರ ಮಕ್ಕಳು ಇರೋದಿಲ್ಲ. ಹಾಗಾಗಿ ಊರಲ್ಲಿ ನಾವೆಲ್ಲ ಆಗಿತ್ತು, ಇನ್ನು ಕೆಡ್ಲಿಕ್ಕೇನು ಇರಲಿಲ್ಲ. ಹಾಗಾಗಿ ಕೆಟ್ಟು ಪಟ್ಟಣ ಸೇರಿ ಅಂತೇಳಿ ಹೇಳ್ತಾರೆ. ಹಾಗೆ ನಾವೆಲ್ಲ ಕೆಟ್ಟು ಪಟ್ಟಣ ಸೇರಿದಂತು. ಬಳ್ಳಾರಿ ಹೋಗ್ತೇನೆ. ಅಲ್ಲಿ ವೀರಶೈವ ಕಾಲೇಜಿಗೆ ನಾನು ಜಾಯಿನ್ ಆಗ್ತೇನೆ. ಜಾಯಿನ್ ಆಗುವಾಗ ನನಗೆ ನಿಜ ಹೇಳ್ಬೇಕಂದ್ರೆ, ನಾನು ದೂರದ ಅಲ್ಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮೀಟ್ ಮಾಡಿ ಬಾಂಬೆಗೆ ಹೋಗ್ಬೇಕಂತ ಹೊರಟವನು. ಅವ್ರು ಹೇಳಿದ್ರು, ಬಾಂಬೆ ಅನ್ನೊಂದು ದೊಡ್ಡ ಸಮುದ್ರ, ನಮ್ಮದು ಸಣ್ಣ ವ್ಯವಹಾರ, ಒಂದು ಸಣ್ಣ ಹೋಟ್ಲ್ ಇದೆ, ಸಣ್ಣದೇ ಹೋಟ್ಲು, 4 ಟೇಬಲ್ ಇರೋ ಹೋಟ್ಲ್ ಇದೆ. ಹಾಗಾಗಿ ನಮ್ಮ ಜೊತೆ ಇರಬೇಕು ಅಂದ್ರೆ ಕಣ್ಣ ನೀರು ಹಾಕ್ತಾರೆ. ನನಗೂ ಅಂತ ದೊಡ್ಡ ನೆಲೆ ಬಾಂಬೆಲಿ ಕೂಡ ಏನು ಇರಲಿಲ್ಲ. ನಮ್ಮ ಭಾವ ಒಬ್ಬರು ಕರಿತಿದ್ರು. ನನಗೂ ಅನಿಸ್ತು, ಇದು ಏನಂತ ಹೇಳಿದ್ರೆ ಬಹುಶಃ ಅಲ್ಲಿ ಋಣ ನಮಗೆ ಆ ಭೂಮಿಯನ್ನು ಕರಿತಿತ್ತು. ನಾವು ಹೇಳ್ತಲ್ಲ, ತೇನವಿನ ತೃಣಮಪಿ ನಾ ಚಲತಿ ಅಂತ ಶಾಸ್ತ್ರ ಹೇಳುವಂತ ಮಾತು. ಅಂದ್ರೆ ಭಗವಂತನ ಆಜ್ಞೆ ಅಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಅಲ್ಲಾಡುದಿಲ್ಲ. ಹಾಗೆ ನಾನು ಹಾಗೆ ಅನ್ಕೊಂಡೆ, ಏನೋ ಋಣ ಇಲ್ಲೇ ಇದೆಯೇನೋ ಅಂತೇಳಿ. ಮತ್ತೆ ಸಾಮಾನ್ಯ ಮನುಷ್ಯ ಇರುವಂತ ಜಾಗವೇ ಅಲ್ಲ, ಅಷ್ಟು ಬಿಸಿಲು ಅವಾಗ 47-48 ಡಿಗ್ರಿ ಸೆಲ್ಸಿಯಸ್ ಇತ್ತು. ಅದು ನಮ್ಮ ಋಣ ಅಲ್ಲಿತ್ತು ಅಂತೇಳಿ ಅಲ್ಲಿ ಜಾಯ್ನ್ ಆಗ್ತೇನೆ ನಾನು. ಜಾಯ್ನ್ ಆಗಿ ಡಿಗ್ರಿ ಮುಗಿಸ್ತೇನೆ.
ನಾನು ಫೈನಲ್ ಇರುವಾಗ ನನ್ನ ದೊಡ್ಡಮ್ಮ ತೀರೋಗ್ತಾರೆ, ಓಕೆ. ನಮ್ಮ ತಾಯಿ ಅಕ್ಕ. ಆ ಟೆನ್ಷನಲ್ಲಿ ನಮ್ಮ ದೊಡ್ಡಪ್ಪ ಕೂಡ ಒಂದು ಸಣ್ಣ ಹೋಟೆಲ್ ಬಿಟ್ಟು ಹೋಗ್ತಾರೆ ಅವ್ರು. ಅಂದರೆ ಬದುಕು ನಮ್ಮನ್ನು ಎಲ್ಲೆಲ್ಲಿ ಹೇಗೆ ಕಟ್ಟಿ ಆಗ್ತದೆ ಅನ್ನೋದಕ್ಕೆ ನನ್ನ ಬದುಕು ನಿದರ್ಶನ ಅಂತ ಭಾವಿಸ್ತೇನೆ. ನೀವು ನನ್ನ ಬಾಲ್ಯದ ಬಗ್ಗೆ ಕೇಳ್ತಿದ್ರಿ, ಬಹುಶಃ ಮತ್ತೆ ಮತ್ತೆ ಕೆದಕುವಾಗ ನನ್ನ ಬಾಲ್ಯದ ನೆನಪುಗಳು ಪುಟ್ಟ ಜಾತ್ರೆ ಅಂತ ಭಾವಿಸ್ತೇನೆ. ಸರಿದು ಹೋದ ನಿನ್ನೆಗಳ ನೆನಪು ಚಿತ್ತ ಭಿತ್ತಿಯಲ್ಲಿ ಚಿತ್ತಾರಳ ವರ್ಣರಂಜಿತ ಮೆರವಣಿಗೆ ಸಾಕ್ತಾ ಅಂತೆ. ಒಂದು ಸಲ ನಾವು ನಮ್ಮ ಬದುಕನ್ನು ಹಿಂತಿರುಗಿ ನೋಡಿದಾಗ ಆ ಎಲ್ಲ ನೆನಪುಗಳ ಜಾತ್ರೆ ಅದು ಕಣ್ಣು ಮುಂದೆ ಹೊರಟೋಗ್ತದೆ. ಹಾಗೆ ಅಚಾನಕ್ ಆಗಿ ಒಂದ್ಸಲ ನಾವು ರವಿ ಬೆಳಿಗ್ಗೆ ಒಂದ್ಸಲ ಹೀಗೆ ಮೀಟ್ ಆಗ್ತೀವಿ. ನಾವೊಂದಲ್ಲಿ APMC ಹಮಾಲರ ಸಂಘ ಅಂತ ಮಾಡ್ತೀವಿ. ನಮಗೆ ಭಾಷಣ ಮಾಡಲಿಕ್ಕೆ ಒಂದು ಜನ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಿಷ್ಠುರಾಗಿ ಮಾತಾಡೋರು ಅವ್ರು ಬೇಕಾಗಿತ್ತು. ನನಗೆ ಬೈದ ಅಭ್ಯಾಸ ಇಲ್ಲ, ಬೈಸ್ಕೊಂಡ ಅಭ್ಯಾಸ ಇದೆ ಬಿಟ್ರೆ ಬೈದ ಅಭ್ಯಾಸ ಇಲ್ಲ. ಹಾಗಾಗಿ ಒಂದು ಗಟ್ಟಿ ಭಾಷಣ ಮಾಡ್ಲಿಕ್ಕೆ ಜನ ಬೇಕು ಅಂತೇಳಿ ಈ ಪುಣ್ಯಾತ್ಮಗೆ ಹೇಳಿದೆ. ಅದೊಂದು 2-3 ಸಿಟ್ಟಿಂಗ್ ಆದ್ಮೇಲೆ ನಮ್ಗೆ ಗೊತ್ತಲ್ಲ, ಸಾಯಂಕಾಲದ ಹೊಟ್ಟೆ ನಾವೆಲ್ಲ ಸೇರ್ತಿದ್ವಿ. ಆಮೇಲೆ ಒಂದ್ಸಲ ಒಪ್ಕೊಂಡ್ವಿ, ಒಂದು ಅದ್ದೂರಿ ಅದು APMC ಹಮಾಲರ ಸಂಘ ಅಂತ ಅಲ್ಲಿ ಪ್ರಾರಂಭ ಆಯಿತು. ಪ್ರಾರಂಭ ಆದ್ಮೇಲೆ ನಮ್ಮ ಓಡಾಟ ಇನ್ನು ಗಟ್ಟಿ ಆಗ್ತಾ ಬಂತು. ಇದು ಏನಂತ ಹೇಳಿದ್ರೆ ಹೇಳ್ತೀವಲ್ಲ, ಒಂದ್ ಕಡೆ ಹೇಳ್ತಾರೆ ಎತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತಿರೋಣ ಸೂತಕವು ಜನ್ಮ ಜನ್ಮಾಂತರದಿ, ಎತ್ತ ಹೋದರೂ ಬಿಡೋದು ಬೆನ್ನತ್ತಿಬಹುದು ಅಂತ ಹೇಳುತ್ತೆ. ಬಹುಶಃ ನಾನು ಬಳ್ಳಾರಿ ಕೇಳಲಿಲ್ಲ, ಆ ಊರು ನೋಡ್ಲಿಲ್ಲ, ಆದ್ರೂ ಕೂಡ ಅಲ್ಲಿ ಹೋಗಿ ಸೆಟ್ಲ್ ಆಗುವಂಥದ್ದಿಲ್ಲ. ಹಾಗಾಗಿ ಎಲ್ಲೋ ನನ್ನ ಹಣೆ ಬರದಲ್ಲಿ ಆ ಊರು ಗಟ್ಟಿಯಾಗಿ ನನ್ನ ಹಿಡಿದಿಟ್ಟು, ಮತ್ತೆ ಅನಂತರದಲ್ಲಿ ನನ್ನ ಡಿಗ್ರಿ ಮುಗೀತು. ಮತ್ತೆ ನಾನು ಏನಾದರೂ ಮಾಡಿ ಬಳ್ಳಾರಿ ಬಿಟ್ಟು ಹೊರಗೆ ಬರಬೇಕು ಅಂತ ಹೇಳಿ ಇಲ್ಲಿ ಬೆಂಗಳೂರಲ್ಲಿ ಒಂದು ಸಣ್ಣ ವ್ಯವಹಾರ ಮಾಡಿದೆ ನಾನು. ಇಲ್ಲಿ ಮತ್ತಿಕೇರಿ ಮೇನ್ ರೋಡಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದು ಫ್ಲಾಪ್ ಆಯಿತು. ಮತ್ತೆ ಬೇರೆ ಗತಿಲ್ಲ ಅಂತೇಳಿ ಮತ್ತೆ ವಾಪಸ್ ಬಳ್ಳಾರಿಗೆ ಅಲ್ಲಿ ಹೋದೆ. LLB ಓದ್ಲಿಕ್ಕೆ ಇಲ್ಲಿ ಬಂದೆ. ವಿವೇಕಾನಂದ ಲಾ ಕಾಲೇಜಲ್ಲಿ ನಿನ್ನೆ 38 ವರ್ಷ ನಂತರ ನಿನ್ನೆ ಒಬ್ಬ ನನ್ನ ಸ್ನೇಹಿತರು ನಾನು ನೋಡ್ಕೊಂಡು ಮನೆ ಬಂದಿದ್ದು, ಒಬ್ಬ ದೇವಪ್ಪ ಅಂತೇಳಿ. ಎಲ್ಲ ನೋಡಿದ್ರಂತೆ, ನೋಡಿ ಅದು ಅವ್ರು ನೀವೇನಾದ್ರು ಹೌದು ಪುಣ್ಯಾತ್ಮ ಅಂತಂದೆ. ಹಾಗಾಗಿ ಅದರಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಇವತ್ತು ಉಳ್ಕೊಂಡ್ಬಿಟ್ಟಿದೆ. ಹೌದೌದು. ಸೊ ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ ಸುರೇಶ್ ಅಣ್ಣ ಲಾ ಕೂಡ ಓದಿದ್ದಾರೆ ಅಂತ ಹೇಳಿ. ಇವತ್ತು ಆ ರಹಸ್ಯ ನಮ್ಗೆಲ್ಲ ಗೊತ್ತಾಗ್ತಾ ಇದೆ. ರವಿ ಬೆಳಗೆರೆ ಅವರು ತಮ್ಗೆ ಆತ್ಮೀಯ ಮಿತ್ರರು ಅಂತ ಹೇಳಿ ಅವ್ರ ಬಾಯಲ್ಲೇ ಸಾಕಷ್ಟು ಸಲ ನಾವು ಕೇಳಿದೀವಿ. ಹಾಗೆ ಆ ಒಡನಾಟದಲ್ಲಿ ನಿಮ್ಗೆ ನೆನಪಿರುವಂತಹ ಒಂದಷ್ಟು ಸ್ವಾರಸ್ಯಕರ ಘಟನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ನಾವು ಕೇಳಿ ಖುಷಿ ಪಡ್ತೀವಿ. ಅದು ಒಂದಲ್ಲ ಎರಡಲ್ಲ 100 ಘಟನೆ ಇದೆ. ಒಳ್ಳೇದು ಇದೆ, ಕೆಟ್ಟದು ಇದೆ. ಒಬ್ಬ ಕರುಣಾಜೀವಿ. ರಾತ್ರಿ ನಮ್ಮ ತಾಯಿ ನಮ್ಗೆ ಅವಾಗ ಎಷ್ಟು ಬಡತನ ಅಂತ ಹೇಳಿದ್ರೆ ಮನೆಯಲ್ಲಿ ಫ್ರಿಜ್ ಕೂಡ ಇರಲಿಲ್ಲ. ಆಮೇಲೆ ವಿಪರೀತ ಬಿಸಿಲು, ಸೆಕೆ. ಒಂದಷ್ಟು ಅನ್ನ ಬರ್ತಾನಂತೇಳಿ ಒಂದು ಮಣ್ಣಿನ ಮಡಿಗೆಯಲ್ಲಿ ಇಟ್ಟು ಅದಕ್ಕೆ ನೀರು ಹಾಕಿ, ಒಂದಿಷ್ಟು ಮೊಸರು, ಒಂದಿಷ್ಟು ರಸಂ, ಒಂದಿಷ್ಟು ಉಪ್ಪಿನಕಾಯಿ ಇಟ್ಟು, ಆ ಪುಣ್ಯಾತ್ಮ ಯಾವಾಗಾದ್ರೂ ಬಂದು ಬಾಗಿಲು ಬಡಿತಾನೆ, ಅಮ್ಮ ಹಸಿವು ಅಂತೇಳಿ ಇರ್ತಿದ್ರು. ನಮ್ಗೆ ಗೊತ್ತಿಲ್ದಾಗೆ ನಾವು ಹಗಲೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಮತ್ತೆ ರಾತ್ರಿ ಬಂದು ಪಾಪ ಊಟ ಮಾಡಿ ಹೋಗ್ತಾ ಇದ್ರು. ಹಾಗೆ ಅದನ್ನೆಲ್ಲ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಿದ್ದ. ನಾನು ತುಂಬ ಜನರಿಗೆ ನಾನು ಸಹಾಯ ಮಾಡಿದ್ದೀನಿ ಬದುಕಲ್ಲಿ. ಆದರೆ ರವಿ ಕೊನೆಯ ಕ್ಷಣದವರೆಗೆ ಕೂಡ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಲ್ಲಿ BGS ಹಾಸ್ಪಿಟ್ಲಲ್ಲಿ ಇನ್ನು ಕೊನೆಗೆ ತಾನು ಬದುಕೋದೇ ಇಲ್ಲ ಅಂದಾಗ ಆತ ಯಾರಿಗೂ ಹೇಳಿ ಕಳಿಸ್ತಾನೆ, ಒಂದು ಸುರೇಶ್ ನಿಗೊಂದು ಮಾತು ಹೇಳಿ ಕಳಿಸು ಅಂತೇಳಿ. ಮತ್ತೆ ದೇವ್ರ ದಯದಿಂದ ಮತ್ತೊಂದು 2 ವರ್ಷ ಬದುಕಿದವನು. ಇಲ್ಲಿ BGS ಹಾಸ್ಪಿಟ್ಲಿಗೆ ಹೋಗಿ ನಾವೆಲ್ಲ ಮಾತಾಡಿ, ನಾನೊಬ್ಬನೇ ಒಳಗೆ ಹೋಗಿದ್ದೆ. ಡಾಕ್ಟರ್ ಹೇಳಿದ್ರು 48 hours ಟೈಮ್ ಏನು ಮಾಡೋಕ್ಕಾಗಲ್ಲ ಅಂತೇಳಿ. ಬಟ್ ಬೈ ದಿ ಗ್ರೇಸ್ ಆಫ್ ಗಾಡ್ ವಾಸ್ ಸರ್ವೈವ್ಡ್. ಆಗ ನಾನು ಹೇಳ್ತಿದ್ದೆ ಪಾಪಿ ಚಿರಾಯು ಅಂತೇಳಿ, ಅಂದರೆ ಯಮಧರ್ಮ ಕೂಡ ಅಲ್ಲಿ ನಿಮ್ಮನ್ನು ಕರ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಚಿತ್ರಗುಪ್ತ ಲೆಕ್ಕ ಕೂಡ ಎಲ್ಲ ಒಂದ್ ಕಡೆ ತಪ್ತಾ ಇದೆ ಮಾರ ಅಂತೇಳಿ ತಮಾಷೆ ಮಾಡ್ತಿದ್ದೆ. ಆಮೇಲೆ ಈ ಥರ ಹಾಸ್ಯ, ಹರಟೆ, ಜಗಳ ಎಲ್ಲ ಮಾಮೂಲಿ ಆಗಿತ್ತು. ಅನಂತರದಲ್ಲಿ ಅಲ್ಲಿ ಒಂದು ಬಳ್ಳಾರಿ ಪತ್ರಿಕೆ ಅಂತ ಪೇಪರ್ ಇತ್ತು. ಅದಕ್ಕೆ ಆಗಾಗ ಫೈನಾನ್ಸ್ ನಾನೇ ಮಾಡ್ತಿದ್ದೆ. ಹೌದೌದು. ಅಲ್ಲಿ ಹೋಗಿ ಶನಿವಾರ ಬಂತಂದ್ರೆ ಟೆನ್ಷನ್ ಅವನಿಗೆಲ್ಲ, ನನಗೆ ಟೆನ್ಷನ್. ಆ ಪೇಪರ್ ಹೊರ ತರಬೇಕು ಅಂತೇಳಿ ಅಲ್ಲೇ ಕಾಮಣ್ಣ ಅಂತ ಒಬ್ರಿದ್ರು. ಅವಾಗ ಈ ನಿಮ್ಮ ಅಕ್ಷರ ಜೋಡಿಸುವಂತ ಬಹಳ ಶ್ರದ್ಧೆಯಿಂದ ಮಾಡೋದು, ಬಹಳ ಒಳ್ಳೆ ಮನುಷ್ಯ. ಇದಾರೆಲ್ಲ ಗೊತ್ತಿಲ್ಲ ಬಳ್ಳಾರಿಯಲ್ಲಿ. ಕಾಮಣ್ಣ ಅಂತೇಳಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಪಕ್ಕದಲ್ಲೇ, ಮನೆ ಪಕ್ಕದಲ್ಲೇ ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅಲ್ಲೇ ಒಂದು ಬಳ್ಳಾರಿ ಪತ್ರಿಕೆ ಅಂತೇಳಿ ಶುರು ಮಾಡಿದ್ವಿ. ಅಲ್ಲಿ ಶುರು ಮಾಡಿದ್ಮೇಲೆ ಬಹುಶಃ ಮೇಲೆ 10-18 ಕೇಸು
ಓಕೆ. ಇನ್ಮೇಲೆ ಬಿದ್ದಿತ್ತು. ನಾನು ಪತ್ರಿಕೆ ಆರಂಭ ಮಾಡಿದ್ವಿ. ಪತ್ರಿಕೆ ಆರಂಭ ಮಾಡಿ ಇದೇ ಒಂದಷ್ಟು ಜನ. ಆಮೇಲೆ ಪ್ರಜಾಜಾಗೃತಿ ಸಂಘ ಅಂತ ಮಾಡಿದಾಗ ಅಲ್ಲಿ ಕೂಡ ಏನಾಯ್ತು, ಇವನು ನಮ್ಗೆ ಅಧ್ಯಕ್ಷ, ಅಲ್ಲಿ A1 A2 A3 ನನಗೆ ಆಗ್ತಿದ್ರು ಪೊಲೀಸರು. ಹಾಗಾಗಿ ನಾನು ಪೊಲೀಸಿಗೆ ಕೇಳ್ತಿದ್ದೆ, ಎಲ್ಲ ನಾನು ಅಲ್ಲಿ ಇರಲಿಲ್ಲ ಪುಣ್ಯ, ನನ್ನ ಹೋಟ್ಲಲ್ಲಿ ಇದೆ ಸರ್, ಇದೆ ಇಲ್ಲ ಸರ್, ಅದು ಪರ್ಮನೆಂಟ್ ಇಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ಒಂದಷ್ಟು ಪೇಪರ್ ಮಾಡಿದ್ಮೇಲೆ ಆಗ ಬಹಳ ದೊಡ್ಡ ಕ್ರೇಜಿ. ಮುಳ್ಳೂರು ಅಂತ ಹೇಳಿ ಒಂದು ಫ್ಯಾಮಿಲಿ ಇತ್ತು ಅಲ್ಲಿ, ಮುಳ್ಳೂರು ರಾಮಪ್ಪ ಅಂತ ಹೇಳಿ ಅಲ್ಲಿ MLA ಆಗಿದ್ರು, ಬಹಳ ಪವರ್ಫುಲ್ ಫ್ಯಾಮಿಲಿ ಅದು. ಅವ್ರನ್ನ ಎದುರು ಹಾಕೊಂಡ್ಬಿಟ್ಟ. ಹಗರಿ ತೀರದ ಹಂತಕರು ಅಂತೇಳಿ ಒಂದು ಸೀರಿಯಲ್ ಮಾಡಿ ಪತ್ರಿಕೆಯಲ್ಲಿ ಅದನ್ನು ಜನ ಕಾಯ್ತಾ ಇದ್ರು. ಅದಾದ ನಂತರ ಅಂದ್ರೆ ಹಾಯ್ ಬೆಂಗಳೂರು ಶುರುವಾದ ನಂತರ ಅವ್ರು ಮಾಡಿದ್ದು ಹಗರಿ ತೀರದ ಹಂತಕರು. ಅಲ್ಲಿ ಕೂಡ ಅವ್ರ ಬಗ್ಗೆ ಪ್ರಸ್ತಾವ ಮಾಡ್ತಾನೆ ಇದ್ರು. ಅಲ್ಲಿ ಕೂಡ ಲೋಕಲ್ ಯಾರು ಬರೀತಿರಲ್ಲ. ಪತ್ರಿಕೋದ್ಯಮದಲ್ಲಿ ಬಳ್ಳಾರಿನಲ್ಲಿ ಆ ಮಟ್ಟಕ್ಕೆ ಎಕ್ಸ್ಪೋಜರ್ ಕೊಟ್ಟಂತ ರವಿ ಬೆಳಗೆರೆ ಒಬ್ರೆ. ಕೊನೆಗೆ 10-15 ಕೇಸ್ ಆಯ್ತು. ನಾನು ಒಂದ್ಸಲ ಹೇಳಿದೆ, ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ರವಿ ನಿನಗೆ, ಹಾಗೆ ದಿಸ್ ಇಸ್ ನಾಟ್ ದಿ ರೈಟ್ ಪ್ಲೇಸ್, ಸ್ವಲ್ಪ ಬೆಂಗಳೂರು ಕಡೆ ಹೋದ್ರೆ ನಿನಗೆ ಬೇರೆ ಒಂದಷ್ಟು ಅವಕಾಶ ಸಿಗ್ತದೇನೋ ಅಂತೆಲ್ಲ ಹೇಳಿ, ಇಲ್ಲಿ ಯಾಕೆ ಸುಮ್ಮನೆ ದಿನ ಒಂದು ಮೈ ಮೇಲೆ ಕೇಸು, ಸಾಧನೆ ಮಾಡೋದು ಏನಿಲ್ಲ. ನಾವು ಈಜಾಟ ಎಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಸಮುದ್ರದಲ್ಲಿ ಈಜು ಕಲಿಬೇಕು, ಪ್ರಪಂಚ ನೋಡ್ಬೇಕು, ಗೊತ್ತಾಗ್ಬೇಕಂತ ಹೇಳಿದ್ರೆ ಅವನು ಕೇಳಿದ ಪುಣ್ಯಾತ್ಮ, ಆಯ್ತು ನೀನು ಹೆಂಗೆ ಹೇಳ್ದೆ ಹೆಂಗೆ ಮಾರೆ ಅಂತೇಳಿ. ನನಗೆ ಯಾವಾಗ ತಿಂಗಳಿಗೆ 1,000 ರೂಪಾಯಿ ಸಂಪಾದನೆ, ಒಂದು 500 ರೂಪಾಯಿ ಇತ್ತು ನನ್ನ ಜೋಬಲ್ಲಿ. ಒಂದು ಕಡೆ ಅದೊಂದು ಕುಬೇರ ಅಂತೇಳಿ ಬಾರ್ ಇತ್ತು, ಅಲ್ಲಿ ಊಟ ಗೀಟ ಮಾಡಿಸಿ ಇವನಿಗೆ ಸ್ವಲ್ಪ ಎಣ್ಣೆ ಹೊರಿಸಿ ಅದೊಂದು ಭವಾನಿ ಟ್ರಾನ್ಸ್ಪೋರ್ಟ್ ಅಂತೇಳಿ ಪ್ರತಿ ದಿವಸ ಅಲ್ಲಿಂದ ಸ್ಟೀಲ್ ರಾಡ್ ಬರ್ತಾ ಇತ್ತು ಅಲ್ಲಿ. ಆ ಲಾರಿಯಲ್ಲಿ ಇವನನ್ನ ಮತ್ತೆ ಇವನ್ ಬೈಕನ್ನು ಎತ್ತಿ ಹಾಕಿ, ಮೋಟರ್ ಸೈಕಲ್ ಒಂದು ಸುಜುಕಿ ಇದ್ದು, ಆ ಸುಜುಕಿ ಬೈಕನ್ನು ಎತ್ತಿ ಹಾಕಿ 400 ರೂಪಾಯಿ ಜೋಬಲ್ಲಿ ಇಟ್ಟು ಡ್ರೈವರ್ಗೆ ಅವನಿಗೊಂದಿಷ್ಟು 20, 30, 40 ರೂಪಾಯಿ ಕೊಟ್ಟು ಅಲ್ಲಿ ಬೆಂಗಳೂರಲ್ಲಿ ಇಳಿಸ್ಬಿಡು ಮಾರ್ಯ ಪುಣ್ಯಾತ್ಮ ಅಂತೇಳಿ ಇದು ಮಾಡಿದೆ. ಇವನಿಗೆ ಬರ್ತಾ ಬೆಳಿಗ್ಗೆ ತುಮಕೂರಲ್ಲಿ ಎಚ್ಚರ ಆಗಿದೆ. ಎಚ್ಚರ ಆದ ತಕ್ಷಣ ಇವನು ಬೈಕ್ ಹಿಡ್ಕೊಂಡು ಬೆಂಗಳೂರಿಗೆ ಸರ್ರನ್ ಬಂದ್ಬಿಟ್ಟಿದೆ. ತುಮಕೂರಿಂದ ಬೆಂಗಳೂರಿಗೆ ಬೈಕಲ್ಲೇ ಅಷ್ಟು ತುಂಟಾಟ ಪುಣ್ಯಾತ್ಮ. ಅವನು ಜಯರಾಮ್ ಅಂದ್ರೆ ಗಾಬರಿ ಬಿದ್ದ, ಅಣ್ಣ ವಾడు ಬೈಕ್ ಎಸ್ಕೊಂಡು ಪ್ರಗತಿ ಬಯ ಅಂತ ತಿಂಗಳಲ್ಲಿ ಅವನು ಬೈಕ್ ಹಿಡ್ಕೊಂಡು ಹೋಗ್ಬಿಟ್ಟ ಬೆಂಗಳೂರಿಗೆ. ಯಾಕೆ ಇಲ್ಲ ನನಗೆ ಥ್ರಿಲ್ ಆಗುತ್ತೆ ಅಂತೇಳಿ ಎದ್ದು ಹೋಗ್ಬಿಟ್ಟು, ಸರಿ ಬಿಡು ಏನಾಗಲ್ಲ, ಅವನಿಗೆ ಏನಾಗಲ್ಲ ಬಿಟ್ಟು ಆರಾಮಾಗಿರು ಅಂತೇಳಿ ಮತ್ತೆ ಇಲ್ಲಿ ಬಂದ್ಮೇಲೆ ಅರಗಿಣಿ ಪತ್ರಿಕೆನಲ್ಲಿ ಅಲ್ಲಿಗೆ ಹೋಗಿ ನಾನು ಅಲ್ಲಿ ಹೋಗಿದ್ದೆ. ಅನಂತರದಲ್ಲಿ ಮತ್ತೆ ಸಂಯುಕ್ತ ಕರ್ನಾಟಕ ಹುಬ್ಳಿಗೆ ಹೋದ. ಅಲ್ಲಿ ಬೆಂಗಳೂರಿಗೆ ಬಂದವರು ಆನಂತರ ಮತ್ತೆ ಅವರು ಹುಬ್ಳಿಗೆ ಹೋಗ್ತಾರೆ. ಹೌದು, ಅಲ್ಲಿ ಕರ್ಮವೀರ ಪತ್ರಿಕೆ, ಅದರಲ್ಲಿ ಪಾಪಿಗಳ ಲೋಕದ ಅಲ್ಲಿ ಶುರು ಮಾಡಿದ್ದು. ಹಾಗಾಗಿ ಒಂಥರ ಕ್ರೇಜಿ ಹುಡ್ತು ಅದು. ಪೇಪರ್ ಸಿಕ್ಕಾಪಟ್ಟೆ ಕರ್ಮವೀರ ಪತ್ರಿಕೆ ಜನ ನಿಂತು ಕಾಯಂಗೆ ಆಗ್ಬಿಡ್ತು. ಸಾಕಷ್ಟು ಆಕಾಂಕ್ಷೆಗಳನ್ನ ಇಟ್ಕೊಂಡಿರುವಂತಹ ನಮ್ಮ ಸುರೇಶಣ್ಣ ಇನ್ನು ದೀರ್ಘ ಕಾಲಾವಧಿಯವರೆಗೂ ಶಾಸಕರಾಗಿ ಹಾಗೂ ಇನ್ನು ಉನ್ನತ ಸ್ಥಾನ ಗಳಿಸಲಿ ಅಂತ ಹೇಳಿ ಹಾರೈಸ್ತಾ, ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದು ಅವರ ಜೀವನದ ಸಾಧನೆಗಳನ್ನ ಹಾಗೂ ಅವರ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ. ಧನ್ಯವಾದಗಳು ಸುರೇಶ್. ಧನ್ಯವಾದ. ಹೀಗೆ ನಮ್ಮ ಯಶೋಗಿರೆ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಹೀಗಾಗಿ ನೀವು ಅದಕ್ಕೆ ಪ್ರೋತ್ಸಾಹಿಸಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಕ್ಷಣೆ ಮಾಡಿ. ಧನ್ಯವಾದ.